ಸರ್ ನಮಸ್ತೆ, ನನ್ನ ಹೆಸರು ವಿಜಯ್ ಅಂತಂದ್ಬಿಟ್ಟು SFI ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಕಾರ್ಯದರ್ಶಿ ಮಾತನಾಡ್ತಾ ಇದ್ದೀನಿ. ಏನಪ್ಪ ಅಂದರೆ ವಿಚಾರ ಅಂತಂದರೆ ನಿನ್ನೆ 5/2/2025 ತಾರೀಕು ದಯಾನಂದ್ ಸಾಗರ್ ಕಾಲೇಜ್ನಲ್ಲಿ ಕನಕಪುರ ರೋಡಲ್ಲಿರುವಂಥ ದಯಾನಂದ್ ಸಾಗರ್ ಕಾಲೇಜ್ನಲ್ಲಿ ಒಂದು ಕೇರಳ ಮೂಲದ ಅನಾಮಿಕಾ ಅನ್ನುವಂಥ ಒಂದು ವಿದ್ಯಾರ್ಥಿನಿ ಆತ್ಮಹತ್ಯೆಯನ್ನು ಮಾಡ್ಕೊಂಡಿದ್ದಾರೆ. ಈ ಒಂದು ಪ್ರಕರಣ ಏರೋಳಿ ಪೊಲೀಸ್ ಠಾಣೆಯಲ್ಲೂ ಕೂಡ ಪ್ರಕರಣ ದಾಖಲಾಗಿದೆ. ಕಾರಣ ಏನು ಅಂತಂದರೆ ಇಲ್ಲಿರುವಂಥ ಕಾಲೇಜಲ್ಲಿರೋ ಆಗ್ತಾ ಇರುವಂಥ ಕಿರುಕುಳದಿಂದ ಇವತ್ತು ವಿದ್ಯಾರ್ಥಿನಿ ಆತ್ಮಹತ್ಯೆ ಮಾಡ್ಕೊಂಡಿರುವಂಥದ್ದು. ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಅವ್ರಿಗೆ 2 ಲೆಟರ್ನ ಬರೆದಿಟ್ಟಿದೆ. ನನ್ನ ಸಾವಿಗೆ ಪ್ರಿನ್ಸಿಪಲ್ ಹಾಗೂ 2 ಟೀಚರ್ಸ್ಗಳ ಕಾರಣ ಅನ್ನುವಂಥದ್ದನ್ನು ಸ್ಪಷ್ಟವಾಗಿ ತಿಳಿಸಿದೆ. ಆದರೆ ಈ ಒಂದು ಪ್ರಕರಣವನ್ನು ಇಲ್ಲಿನ ಆಡಳಿತ ಮಂಡಳಿ ಆಗಿರ್ಬೋದು, ದಯಾನಂದ್ ಸಾಗರ್ ಕಾಲೇಜಿನ ಆಡಳಿತ ಮಂಡಳಿ ಇದನ್ನು ಸಂಪೂರ್ಣವಾಗಿ ಮುಚ್ಚಾಕೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಕೂಡ ನಾವು ಇಲ್ಲಿ ಮಾಡ್ತಾ ಇದ್ದಾರೆ. ಆದ್ದರಿಂದ ಈ ವಿದ್ಯಾರ್ಥಿನಿಗೆ ಇವತ್ತು ನ್ಯಾಯ ಸಿಗಬೇಕಾಗ್ತದೆ. ಇವತ್ತು ಕೂಡ ದಯಾನಂದ್ ಸಾಗರ್ನ ನರ್ಸಿಂಗ್ ವಿದ್ಯಾರ್ಥಿಗಳು ವಿದ್ಯಾರ್ಥಿನಿ ಪ್ರಥಮ ವರ್ಷದ ನರ್ಸಿಂಗನ್ನು ಓದ್ತಾ ಇತ್ತು. ಅಲ್ಲಿ ನೋಡ್ಬೋದು, ನರ್ಸಿಂಗ್ ವಿದ್ಯಾರ್ಥಿಗಳು ಕೂಡ ಇವತ್ತು ಪ್ರತಿಭಟನೆಯನ್ನು ಮಾಡ್ತಿದ್ದಾರೆ. ಈ ರೀತಿ ಅನ್ಯಾಯ ಆಗಿದೆ, ನಮಗೆ ಪರಿಹಾರ ಬೇಕು ಅನ್ನುವಂಥದ್ದನ್ನು. ನಮ್ಮ ವಿದ್ಯಾರ್ಥಿನಿಗಳ ಡಿಮ್ಯಾಂಡ್ ಏನು ಅಂತಂದರೆ, ಆ ಪ್ರಿನ್ಸಿಪಲ್ ಇದೇ ರೀತಿ ಎಲ್ಲರಿಗೂ ಕೂಡ ಕಿರುಕುಳ ಕೊಡ್ತಿದ್ದಾರೆ. ಪ್ರಿನ್ಸಿಪಲ್ ಆಗಿರ್ಬೋದು, 2 ಟೀಚರ್ಸ್ಗಳೇನಿದ್ದಾರೆ ಅವ್ರನ್ನೂ ಕೂಡ ಕೆಲಸದಿಂದ ತೆಗೆದುಹಾಕಬೇಕು. ಜೊತೆಗೆ ಆ ಕುಟುಂಬಕ್ಕೆ 50 ಲಕ್ಷ ಪರಿಹಾರವನ್ನು ಘೋಷಣೆ ಮಾಡಬೇಕು ಅನ್ನುವಂಥದ್ದನ್ನು ಎಲ್ಲ ವಿದ್ಯಾರ್ಥಿಗಳು ಡಿಮ್ಯಾಂಡ್ ಇಟ್ಟಿದ್ದಾರೆ. ಅದೇ ರೀತಿ ಭಾರತ ವಿದ್ಯಾರ್ಥಿ ಫೆಡರೇಷನ್ ಒತ್ತಾಯ ಮಾಡ್ತಾ ಇದೆ.